ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಬಹಳ ಸಂತೋಷ, ನಿರೀಕ್ಷೆಯಿಂದ ಇಂದು ದೇವರ ವಾಕ್ಯವನ್ನು ಆಲಿಸಲು ನಮ್ಮನ್ನೇ ಸಿದ್ಧಪಡಿಸಿಕೊಂಡು ಸಮರ್ಪಿಸೋಣ. ದೇವರ ಅನುಗ್ರಹಗಳು ಇಂದು ನನ್ನ ಜೀವನದಲ್ಲಿ ಲಭಿಸಲಿ ಎಂದು ಪ್ರಾರ್ಥಿಸೋಣ. ಈ ದಿನವನ್ನು ನೀವು ಅತೀ ನಿರೀಕ್ಷೆಯಿಂದ ಆಗಿರಬಹುದು ಪ್ರಾರ್ಥಿಸಿ ಪ್ರಾರಂಭಿಸುವುದು. ಒಂದು ಸಮಯ ಅನೇಕ ದುಃಖಗಳು, ಬೆದರಿಕೆಗಳು, ಕಷ್ಟಗಳು ನಿಮಗೆ ನೋವನ್ನು ಉಂಟು ಮಾಡುತ್ತಿರಬಹುದು. ನಾಳೆಯ ಕುರಿತು ಚಿಂತಿಸುವಾಗ, ಮನೆಯ ಕುರಿತು, ತಲೆಮಾರನ್ನು ಕುರಿತು, ಆರೋಗ್ಯ, ಸಂಪತ್ತು, ಕೆಲಸವನ್ನು ನೆನೆಸುವಾಗ ಬಹಳಷ್ಟು ದುಃಖಗಳು, ಆತಂಕಗಳು ಇರಬಹುದು. ಅದೆಲ್ಲ ಈಗ ದೇವರ ಕರಗಳಿಗೆ ಸಮರ್ಪಿಸೋಣ. ದೇವರು ನನಗೆ ಎಲ್ಲ ಒಳಿತಾಗಿ ಮಾರ್ಪಡಿಸುತ್ತಾರೆ ಎಂದು ವಿಶ್ವಾಸಿಸಿ ಹೇಳೋಣ. ನನ್ನ ದೇವರು ಸಕಲವೂ ಒಳಿತಾಗಿ ಮಾರ್ಪಡಿಸುತ್ತಾರೆ ಎಂದು ವಿಶ್ವಾಸಿಸುತ್ತೇನೆ. ಹಲ್ಲೆಲೂಯಾ. ನನ್ನ ದೇವರು ನನ್ನ ಜೀವನವನ್ನು ಅನುಗ್ರಹವಾಗಿ ಬದಲಾಯಿಸುತ್ತಾರೆ. ಇಂದು ನನಗೆ ದೇವರು ನನ್ನನ್ನು ಪ್ರೀತಿಸುತ್ತಾರೆ ಎನ್ನುವ ಅದ್ಭುತಗಳು ನೋಡಲು ಸಾಧ್ಯವಾಗುವುದು. ಹಲ್ಲೆಲೂಯಾ. ನಾವು ವಿಶ್ವಾಸಿಸಿ ಏನಾಗಿದೆ ಪ್ರಾರ್ಥನೆ ಮಾಡುವುದು, ಅದು ಜೀವನದಲ್ಲಿ ಅನುಗ್ರಹವಾಗಲು ಪ್ರಾರಂಭಿಸುತ್ತದೆ, ಜೀವನ ಬದಲಾಗಲು ಪ್ರಾರಂಭಿಸುತ್ತದೆ. ಇಂದು ನಾವು ಆಲಿಸುವ ವಾಕ್ಯ ಯಾಜಕ ಕಾಂಡ 6ನೇ ಅಧ್ಯಾಯ 13ನೇ ವಾಕ್ಯವನ್ನು ಆಲಿಸೋಣ. ಬಲಿಪೀಠದ ಮೇಲೆ ಬೆಂಕಿ ಯಾವಾಗಲೂ ಉರಿಯುತ್ತಿರಬೇಕು, ಹಾರಿ ಹೋಗಬಾರದು. ಪ್ರಿಯರೇ, ಒಂದು ನಿದರ್ಶನ, ಆಹ್ವಾನ ಕೊಟ್ಟಿರುವುದು ಆಗಿದೆ. ನಾವು ದೇವರ ವಾಕ್ಯದಲ್ಲಿ ಆಲಿಸಿದ್ದು ಬಲಿಪೀಠದ ಅಗ್ನಿ ನಿರಂತರ ಉರಿಯುತ್ತಿರಬೇಕು, ಅದು ಆರಿ ಹೋಗಬಾರದು. ನೀವು ಇಂದು ಆಲಿಸಿದ ಈ ವಾಕ್ಯ ಒಂದು ಅಗ್ನಿಯಾಗಿದೆ, ನಿಮ್ಮಲ್ಲಿ ನಿರಂತರ ಉರಿಯುತ್ತಿರಬೇಕು, ಹಾರಿ ಹೋಗಬಾರದು. ಪ್ರಿಯರೇ, ನಾವು ಒಂದೊಂದು ದಿನ ಆಲಿಸುವ ದೇವರ ವಾಕ್ಯ ನಮ್ಮ ಜೀವನವಾಗುವ ಬಲಿಪೀಠದಲ್ಲಿ ಉರಿಯುತ್ತಿರುವ ಅಗ್ನಿಯಾಗಿದೆ. ಅದರ ಬಿಸಿ ಬೆಳಕು ಆಗಿದೆ, ನಮ್ಮನ್ನು, ನಮ್ಮ ಜೀವನವನ್ನು ಮುಂದೆ ನಡೆಸುವ ಉತ್ಸಾಹವಾಗಿದೆ, ಶಕ್ತಿಯ ಸಂಗಮ ಉದ್ಭವವಾಗಿದೆ. ಅದು ಹಾರಿ ಹೋಗಬಾರದು. ಅದಾಗಿದೆ ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ಒಬ್ಬೊಬ್ಬರು ಅನುಗ್ರಹಿಸಲ್ಪಡಲು ಕಾರಣ. ನಿರಂತರ ಒಂದೊಂದು ದಿನ ವಾಕ್ಯವಾಗಿರುವ ಅಗ್ನಿ ನಿಮ್ಮಲ್ಲಿ ಉರಿಯಲು ಪ್ರಾರಂಭಿಸುತ್ತಿದೆ. ಹಲ್ಲೆಲೂಯಾ. ಅದು ಅನೇಕ ಅನುಗ್ರಹಗಳಿಗೆ ನಡೆಸಲು ಪ್ರಾರಂಭಿಸುತ್ತದೆ. ಪ್ರಾರ್ಥನೆಗೆ ಉತ್ತರವಾಗಿದೆ, ಅದು ಪ್ರಕಟಿಸಲು ಪ್ರಾರಂಭವಾಗುತ್ತಿದೆ. ರೋಗಿಗಳು ಅದು ಸೌಖ್ಯವಾಗಲು ಪ್ರಾರಂಭಿಸಿತು. ಪ್ರಿಯರೇ, ನೀವು ಇಂದು ಆಲಿಸುವ ವಾಕ್ಯ ನಿಮ್ಮ ಜೀವನದಲ್ಲಿ ಆರದೆ ಉರಿದು ನಿಲ್ಲುವಾಗ, ಅದು ನಿಮ್ಮ ಜೀವನದಲ್ಲಿ, ಕುಟುಂಬದಲ್ಲಿ, ತಲೆಮಾರಲ್ಲಿ ಮಾತ್ರವಲ್ಲ, ನಿಮಗೆ ಸಂಬಂಧಪಟ್ಟು ನಿಲ್ಲುವವರಲ್ಲಿ ಒಂದು ಅನುಗ್ರಹದಲ್ಲಿ ಈ ವಾಕ್ಯ ದೀಪ ಉರಿಯುತ್ತಿರುವುದು ಸಾಧಾರಣವಾದ ಕಾರ್ಯವಲ್ಲ. ಇದು ಸಾಧಾರಣವಾಗಿ ಯೋಚಿಸುವವರಿಗೆ ತಮಾಷೆಯಾಗಿ, ಗೇಲಿಯಾಗಿ, ವಿಮರ್ಶನೆಯಾಗಿ ಕಾಣುತ್ತದೆ. ಆದರೆ ನಾವು ನೋಡಿದ್ದೇವೆ, ಇದು ಅನೇಕರಿಗೆ ಉರಿಯುತ್ತಿರುವ ಬೆಳಕಾಗಿ ಪ್ರಕಾಶಿಸಿ ನಿಲ್ಲುವುದು. ಇಂದು ನೀವು ಆಲಿಸಿದ ವಾಕ್ಯ ನಿರಂತರ ನಿಮ್ಮ ಜೀವನದಲ್ಲಿ, ಕುಟುಂಬದಲ್ಲಿ ಉರಿಯುತ್ತಾ ಇರಬೇಕು. ಅದರ ಬಿಸಿಯಲ್ಲಿ, ಬೆಳಕಲ್ಲಿ ನೀವು ಅನುಗ್ರಹಿಸಲ್ಪಡಬೇಕು. ಆ ಬೆಳಕು ನಿಮ್ಮ ಜೀವನದಲ್ಲಿ ಹತ್ತಿ ಉರಿಯುವಾಗ ನೀವು ಒಮ್ಮೆಯೂ ಕತ್ತಲಲ್ಲಿ ಆಗುವುದಿಲ್ಲ, ದಾರಿ ತಪ್ಪಿ ಹೋಗುವುದಿಲ್ಲ, ಒಂದು ಗುಂಡಿಯಲ್ಲೂ ಬಿದ್ದು ಹೋಗುವುದಿಲ್ಲ. ನೀವು ತಂದೆ ತಾಯಿಯರು, ಶುಶ್ರೂಷಕರು, ಒಂದು ವ್ಯಕ್ತಿಯು ಯಾರೇ ಆಗಲಿ, ನಿಮ್ಮ ಜೀವನದಲ್ಲಿ ಈ ವಾಕ್ಯವಾಗುವ ಬೆಳಕು ಉರಿದು ನಿಲ್ಲುವಾಗ ನಿಮಗೆ ಅನೇಕರನ್ನು ರಕ್ಷಿಸಲು ಸಾಧ್ಯವಾಗುತ್ತದೆ, ಕೈ ಹಿಡಿದು ನಡೆಸಲು ಸಾಧ್ಯವಾಗುತ್ತದೆ. ಆ ಬೆಳಕಲ್ಲಿ ನಿಮ್ಮ ಮಕ್ಕಳು, ತಲೆಮಾರು ನಡೆಯಲು ಪ್ರಾರಂಭಿಸುತ್ತದೆ. ಹಲ್ಲೆಲೂಯಾ. ಸುಟ್ಟು ಹೋದ ಎಷ್ಟೋ ಜೀವಗಳಿಗೆ ಪ್ರಕಾಶಿಸಿದು ಈ ವಾಕ್ಯವಾಗಿದೆ. ಪ್ರಿಯರೇ, ಈ ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯಲ್ಲಿ ನಿರಂತರ ಉರಿಯುವ ಒಂದು ಬೆಳಕಾಗಿ ಬದಲಾಗುತ್ತಿದೆ. ಹಲ್ಲೆಲೂಯಾ. ಅನೇಕರು ಜೀವನವನ್ನು ದೇವರ ಹತ್ತಿರ ತರಲು ಸಾಧ್ಯವಾಗುತ್ತದೆ. ಹಲ್ಲೆಲೂಯಾ. ನಿಮ್ಮ ಜೀವನವಾಗುವ ಬಲಿಪೀಠದಲ್ಲಿ ವಾಕ್ಯವಾಗುವ ಬೆಳಕು ಆರದೆ ಹೋಗದಿರಲಿ ಎಂದು ಪ್ರಾರ್ಥಿಸಿಕೊಂಡು ನಮಗೆ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ. ಆಮೆನ್.